ಮಾರ್ನಿಂಗ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸ್ ನಾನು ಆಕ್ಸಿಡೇಷನ್ ಸ್ಟೇಟ್ ಆಫ್ 3D ಸೀರೀಸ್ ಎಲಿಮೆಂಟ್ಸ್ ಬಗ್ಗೆ ಹೇಳಿದೆ. ಟುಡೇ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಹೇಳೋಣ. ಸೊ ಸಬ್ಸ್ಟೆನ್ಸ್ನ 3 ಟೈಪ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಒಂದು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, one is ferromagnetic substances. ಏನು ferromagnetic substances ಅಂದರೆ the substances which strongly attracted towards magnetic field. Magnetic field ಕಡೆ strong ಆಗಿ ಅಟ್ರಾಕ್ಟ್ ಆಗ್ತವೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇರೋದ್ರಿಂದ. ಎಕ್ಸಾಂಪಲ್ manganese 2 plus, Fe2 plus, etc. So which contain more number of unpaired electron. ಈಗ manganese electronic configuration ತಗೊಂಡ್ರೆ ನಾವು argon 3d5 4s2. ಸೊ ಇಲ್ಲಿ Mn2 ಪ್ಲಸ್ ಅಂತಂದ್ರೆ ಲಾಸ್ ಆಫ್ 2 ಎಲೆಕ್ಟ್ರಾನ್ ಲಾಸ್ ಅಂದ್ರೆ argon 3d5 ಅಂದ್ರೆ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ದೇರ್. 1 2 3 4 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುವಂಥವನ್ನ ಸಬ್ಸ್ಟೆನ್ಸ್ಗಳನ್ನ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇರೋದ್ರಿಂದ. ನೆಕ್ಸ್ಟು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತಂದ್ರೆ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್ ಆರ್ ಮೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಕಡಿಮೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ವಿಚ್ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ವೀಕ್ಲಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಎಕ್ಸಾಂಪಲ್ ಟೈಟಾನಿಯಂ 2 ಪ್ಲಸ್, ವೆನೆಡಿಯಂ 3 ಪ್ಲಸ್, ಎಕ್ಸೆಟ್ರಾ, ವಿಚ್ ಕಂಟೈನ್ ಲೆಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು ನಂಬರ್ ಇರೋದ್ರಿಂದ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ವೀಕ್ಲಿ ಅಟ್ರಾಕ್ಟ್ ಆಗೋದ್ರಿಂದ ಇವನ್ನ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತಂದ್ರೆ ದ ಸಬ್ಸ್ಟೆನ್ಸಸ್ ವಿಚ್ ಡು ನಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಅಟ್ರಾಕ್ಟ್ ಆಗೋದಿಲ್ಲ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲದೆ ಇರೋದ್ರಿಂದ ವಿಚ್ ಡು ನಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಚ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಎಕ್ಸಾಂಪಲ್ zinc 2 plus, scandium 3 plus, etc. which do not contain unpaired electron. ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದಿಲ್ಲ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ವಿಚ್ ಡು ನಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಅಟ್ರಾಕ್ಟ್ ಆಗೋದಿಲ್ಲ. ಇಂಥ ಸಬ್ಸ್ಟೆನ್ಸ್ಗಳನ್ನ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, one is ferromagnetic substances which are strongly attracted towards magnetic field due to the presence of more number of unpaired electron. More number of unpaired electron ಇರೋದ್ರಿಂದ they are strongly attracted towards magnetic field. So paramagnetic substances ಅಂತಂದ್ರೆ which weakly attracted towards magnetic field due to the presence of unpaired electrons. Few number of unpaired electron. Few number of unpaired electron ಇರೋದ್ರಿಂದ which weakly attracted towards magnetic field. Magnetic field ಕಡೆ ಅಟ್ರಾಕ್ಟ್ ಆಗದೆ ಇರುವಂತ ಸಬ್ಸ್ಟೆನ್ಸ್ because which do not contain unpaired electron. Unpaired electron ಇಲ್ಲದೆ ಇರೋದ್ರಿಂದ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಅಟ್ರಾಕ್ಟ್ ಆಗೋದಿಲ್ಲ. ಇಂಥ ಸಬ್ಸ್ಟೆನ್ಸ್ಗಳನ್ನ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಈ ರೀತಿ 3 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಇನ್ನು
ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಬಗ್ಗೆ ಮಾತಾಡಿದ್ರೆ ನಾವು ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡಿದ್ರೆ ನಾವು ಮೋಸ್ಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ and their compounds, transition elements ಮತ್ತು compounds, they are paramagnetic substances because due to the presence of unpaired electron ಇರೋದ್ರಿಂದ most of the transition metals and their compounds, most of the transition metal ions and their compounds are paramagnetic due to the presence of unpaired electron. So along the period ಅಲ್ಲಿ paramagnetic character increases in the beginning ಅಲ್ಲಿ increase ಆಗ್ತಾ ಇರ್ತದೆ because the number of unpaired electron increases ಆಗೋದ್ರಿಂದ paramagnetic character increase ಆಗ್ತಾ ಇರ್ತದೆ and then the paramagnetic character decreases period ಅಲ್ಲಿ paramagnetic character decrease ಆಗ್ತಾ ಇರ್ತದೆ. ಯಾಕೆ ಡಿಕ್ರೀಸ್ ಆಗ್ತಾ ಇರ್ತದೆ ಅಂತಂದ್ರೆ unpaired electronಗಳು ಡಿಕ್ರೀಸ್ ಆಗ್ತಾ ಇರ್ತವೆ. So transition metals and their compounds are paramagnetic due to the presence of unpaired electron. Most of the transition metals and their compounds are paramagnetic due to the presence of unpaired electron. So in the beginning the unpaired electron increase ಆಗೋದ್ರಿಂದ the paramagnetic character is also increases period ಅಲ್ಲಿ and then paramagnetic character decreases. ಫಸ್ಟ್ ಇನ್ಕ್ರೀಸ್ ಆಗ್ತಾ ಇರ್ತದೆ, ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಆಮೇಲೆ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಡಿಕ್ರೀಸಸ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್. ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಮ್ಯಾಗ್ನೆಟಿಕ್ ಮೊಮೆಂಟ್ ಇಂದ ಮೆಷರ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಮೊಮೆಂಟ್, ವಾಟ್ ಈಸ್ ದ unit of magnetic moment? Bohr magneton. So the magnetic property is calculated by using the formula mu. Bohr magneton. So magnetic property is calculated by using the equation calculate ಮಾಡ್ತೀವಿ. 1 ಮಾರ್ಕ್ಸ್ ಕೇಳ್ತಾನೆ, write the formula for the calculation of magnetic moment. ಮ್ಯಾಗ್ನೆಟಿಕ್ ಮೊಮೆಂಟ್ ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಬರೀರಿ ಅಂತ 1 ಮಾರ್ಕ್ಸ್ ಕೇಳ್ತಾರೆ. ಸೊ ಇದು ಫಾರ್ಮುಲಾ ವೇರ್ mu ಅಂತಂದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್, ಸೊ n ಅಂತಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಸೊ mu ಅಂತಂದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್, n ಅಂತಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದು ಮ್ಯಾಗ್ನೆಟಿಕ್ ಮೊಮೆಂಟ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಮ್ಯಾಗ್ನೆಟಿಕ್ ಮೊಮೆಂಟ್ಸ್ ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಸ್ಪಿನ್ ಮೊಮೆಂಟ್, ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಕರಿತೀವಿ, ಅಥವಾ ಬರೀ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ಅಂದ್ರೂ ಕರಿತೀವಿ. ಸೊ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ Mn2 plus I. Mn2 plus I ಎಂದು ಮ್ಯಾಗ್ನೆಟಿಕ್ ಮೊಮೆಂಟ್ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಈಗ ಮ್ಯಾಗ್ನೆಟಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ Mn, ಆರ್ಗಾನ್ 3d5 4s2. ಸೊ Mn2 plus ಅಂತ ಅಂದ್ರೆ ಲಾಸ್ ಆಫ್ 2 ಎಲೆಕ್ಟ್ರಾನ್ ಲಾಸ್ ಆಗೋದು ವೇಲೆನ್ಸ್ ಆರ್ಬಿಟಲ್. ಸೊ ಎಲೆಕ್ಟ್ರಾನ್ ಲಾಸ್ ಅಂದ್ರೆ 3d5 4s0.
ಸೊ ಡಿ ಆರ್ಬಿಟಲ್ ಈ ರೀತಿ ಬರೀತೀವಿ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟಿದೆ 5, n is equal to 5 ಅಂದರೆ ಮ್ಯೂ ಕಂಡುಹಿಡಿಯಬೇಕು ಮ್ಯಾಗ್ನೆಟಿಕ್ ಮೊಮೆಂಟ್. mu is equal to ಸೊ ಈ ರೀತಿ ಮ್ಯಾಗ್ನೆಟಿಕ್ ಮೊಮೆಂಟ್ನ ಕಂಡಿದ್ದೀವಿ. 5.23 ಮ್ಯಾಗ್ನೆಟಿಕ್ ಮೊಮೆಂಟ್. ಸೊ ಈ ರೀತಿ ಮ್ಯಾಗ್ನೆಟಿಕ್ ಮೊಮೆಂಟ್ನ ಕಂಡಿದ್ದೀವಿ. ಇನ್ನೊಂದು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ Fe3+i. Fe3+i ಅನ್ನೋ ಮ್ಯಾಗ್ನೆಟಿಕ್ ಮೊಮೆಂಟ್ ಹೆಂಗೆ ಕಂಡುಹಿಡಿತೀವಿ ಅಂತಂದ್ರೆ ಸೊ I ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d6 4s2 Fe2+ ಕಂಡಿದ್ದೀನಾ. ಆರ್ಗಾನ್ calculate the magnetic moment of Fe2+ ಕಂಡುಹಿಡಿಯೋಣ. ಆರ್ಗಾನ್ ಐರನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d6 4s2 ಅಂದರೆ Fe2+i ಏನಂತಂದ್ರೆ ಆರ್ಗಾನ್ 3d6 4s0 ಸೊ ಡಿ ಆರ್ಬಿಟಲ್ 1 2 3 4 5 6 so which contain 2 unpaired electrons. ಇದರಲ್ಲಿ ಸಾರಿ 4 unpaired electrons ಅಂದ್ರೆ n is equal to 4 unpaired electron 1 2 3 4. so magnetic moment ಕಂಡುಹಿಡಿಯಬೇಕು. magnetic moment mu is equal to root of n into n plus 2. So 4 root 24 mu is equal to 4.56 bm Bohr magneton. Bohr magneton. ಸೊ ಈ ರೀತಿ ಕಂಡುಹಿಡಿತಾ ಹೋಗ್ತೀವಪ್ಪ. ಮ್ಯಾಗ್ನೆಟಿಕ್ ಮೊಮೆಂಟ್ ಕೇಳ್ತಾ ಇರ್ತಾರೆ 1 ಮಾರ್ಕ್ಸು 2 ಮಾರ್ಕ್ಸ್. ಸೊ ಇನ್ನೇನಪ್ಪ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ Cu1 is a diamagnetic. Cu1 diamagnetic, Cu2 is a paramagnetic. So why ಅಂತ ಕೇಳ್ತಾರೆ. Cu1 diamagnetic, Cu2 paramagnetic, why ಅಂತ ಕೇಳ್ತಾರೆ. ನೋಡಿ ಕಾಪರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d10 4s1. Cu1 ಅಂತ ಈ ರೀತಿಯನ್ನು ಬರೀಬಹುದು ಅಥವಾ Cu+ ಅಂತಾನು ಬರೀಬಹುದು. ಸೊ ಒಂದು ಎಲೆಕ್ಟ್ರಾನ್ ಲಾಸ್ ಅಂದ್ರೆ ಆರ್ಗಾನ್ 3d10 4s0. One, 2, 3, 4, 5, 6, 7, 8, 9, 10.
ವಿಚ್ ಡು ನಾಟ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ ಇಟ್ ಇಸ್ ಅ ಡಯಾಮ್ಯಾಗ್ನೆಟಿಕ್ ವಿಚ್ ಡು ನಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದೇ Cu2+ ಗೆ ಇಲ್ಲೇನೆ ಆರ್ಗಾನ್ 3d9 4s0 3d9 ಡಿ ಆರ್ಬಿಟಲ್ ಅಲ್ಲಿ 1 2 3 4 5 6 7 8 9 which contain one unpaired electron. one unpaired electron ಇರೋದ್ರಿಂದ it is a ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ. ಸೊ ನೆಕ್ಸ್ಟ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತಂದ್ರೆ Zn2+, it is a paramagnetic or diamagnetic, give reason ಅಂತ ಕೇಳ್ತಾರೆ. Zn2+ ಪ್ಯಾರಾಮ್ಯಾಗ್ನೆಟಿಕ್ ಅಥವಾ ಡಯಾಮ್ಯಾಗ್ನೆಟಿಕ್ give reason ಅಂತ ಕೇಳ್ತಾರೆ. ಸೊ zinc electronic configuration argon 3d10 4s2. Zn2+ ಅಂತ ಅಂದ್ರೆ argon 3d10 4s0 1 2 3 ಇಲ್ಲಿ ಡಿ ಆರ್ಬಿಟಲ್ ವಿಚ್ ಡು ನಾಟ್ ಕಂಟೈನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಡಿ ಆರ್ಬಿಟಲ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲದೆ ಇರೋದ್ರಿಂದ ಇಟ್ ಇಸ್ ಎ ಡಯಾಮ್ಯಾಗ್ನೆಟಿಕ್ ಆಗಿರ್ತದೆ. ಇದು ಅಷ್ಟೇ ಸ್ಕ್ಯಾಂಡಿಯಂ 3+. Scandium 3+N is also diamagnetic because which do not contain unpaired electron. Unpaired electron ಇರೋದಿಲ್ಲ. ಸೊ ಈ ರೀತಿ ಕೇಳ್ತಾರೆ. ಈಗ Fe3+N is a diamagnetic or paramagnetic ಅಂತ ಕೇಳ್ತಾರೆ. Fe3+N ಅಂತಂದ್ರೆ ಐರನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d6 4s2. Fe3+ ಅಂತಂದ್ರೆ ಆರ್ಗಾನ್ 3d5 4s0. ಸೊ ಡಿ ಆರ್ಬಿಟಲ್ ಇರುವಂತಹ ಎಲ್ಲ ಎಲೆಕ್ಟ್ರಾನ್ಸ್ಗಳನ್ನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಫೈವ್ ಆರ್ಬಿಟಲ್ ಇದೆ. ಡಿ ಆರ್ಬಿಟಲ್ 5 ಎಲೆಕ್ಟ್ರಾನ್ಸ್ ಇದೆ. ಸೊ 5 ಎಲೆಕ್ಟ್ರಾನ್ಸ್ಗಳು ಸಹ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಗಿರೋದ್ರಿಂದ ಇಟ್ ಈಸ್ ಎ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರೀತಾರೆ. ಸೊ ಒಂದ್ಸಲಿ ಒಂದು ಕ್ವಶನ್ ಕೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ವಿಚ್ ಆಫ್ ದ ಕಾಂಪೌಂಡ್ ಈಸ್ ಮೋರ್ ಸ್ಟೇಬಲ್, ಗಿವ್ ರೀಸನ್. ವಿಚ್ ಒನ್ ಇಸ್ ದ ಮೋಸ್ಟ್ ಸ್ಟೇಬಲ್, ಗಿವ್ ರೀಸನ್. ಇವೆರಡರಲ್ಲಿ ಮೋಸ್ಟ್ ಸ್ಟೇಬಲ್ ಯಾವುದು ಅಂತ. ಎಕ್ಸಾಂಪಲ್ ನೋಡಿ, ಐರನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d10 4s2, ಸಾರಿ ಆರ್ಗಾನ್ 3d6 4s2. Fe2+I ಅಂತಂದ್ರೆ ಆರ್ಗಾನ್ 3d6 4s0 ಅಂದ್ರೆ ಡಿ ಆರ್ಬಿಟಲ್ 1 2 3 4 5 6. Fe3+ ಅಂತ ಅಂದ್ರೆ ಆರ್ಗಾನ್ 3d5 4s0 1 2 3 4 5. So which contain off filled, it is a partially filled. ಇದು partially filled, ಇದು off filled. off filled d ಆರ್ಬಿಟಲ್ಸ್ ಕೆಪಾಸಿಟಿ ಎಷ್ಟು 10 ಎಲೆಕ್ಟ್ರಾನ್ ಅನ್ನು ಅಕಾಮಡೇಟ್ ಮಾಡ್ಕೊಳ್ಳುತ್ತೆ. 10 ನಲ್ಲಿ ಆಫ್ 5. ಯಾವ ಆ ಡಿ ಆರ್ಬಿಟಲ್ಸ್ಗಳು ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ಅಥವಾ ಆಫ್ ಫಿಲ್ ಆಗಿದೆ, ದೇ ಆರ್ ಸ್ಟೇಬಲ್. ದಿಸ್ ಎಲಿಮೆಂಟ್ ಆರ್ ಸ್ಟೇಬಲ್. ಆ ಎಲಿಮೆಂಟ್ಗಳು ಸ್ಟೇಬಲ್ ಆಗಿರ್ತವೆ.
ಇವೆಲ್ಲ ಪಾರ್ಷಿಯಲಿ ಫಿಲ್ಡ್. ಎಲೆಕ್ಟ್ರಾನ್ 1 ಇದ್ರೆ, 2 ಇದ್ರೆ, 4 ಇದ್ರೆ, 3 ಇದ್ರೆ, 6 ಇದ್ರೆ, 7 ಇದ್ರೆ, 8 ಇದ್ರೆ, 9 ಇದ್ರೆ ಪಾರ್ಷಿಯಲಿ ಫಿಲ್ಡ್. 5 ಎಲೆಕ್ಟ್ರಾನ್ಸ್ ಇದ್ರೆ ಆಫ್ ಫಿಲ್ಡ್. ಕಂಪ್ಲೀಟ್ಲಿ ಡಿ ಆರ್ಬಿಟಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿದ್ರೆ ಸೊ ಅದು ಕಂಪ್ಲೀಟ್ಲಿ ಫಿಲ್ಡ್. ಇವೇನಾಗಿರ್ತವೆ, ಸ್ಟೇಬಲ್ ಆಗಿರ್ತವೆ. ಸೊ ಈ ರೀತಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಗ್ಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ 3D ಸೀರೀಸ್ ಎಲಿಮೆಂಟ್ಸ್ಗಳಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅನದರ್ ಟಾಪಿಕ್ ಇನ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್. ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬೇರೆ ಟಾಪಿಕ್ನ ಶುರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.